ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಶನಿವಾರದ ಮಿನಿ ಲಾಗ್ ಆಗಿರುತ್ತೆ. ಇದು ಮಾರ್ನಿಂಗ್ ಲಾಗು. ಮನೆಯವರು ಕೆಲಸಕ್ಕೆ ಹೋದರು. ಮಗಳು ಇವತ್ತು ಯೋಗ ಡೇ ಅಂತ ಹೇಳಿ ಯೋಗ ಕ್ಲಾಸ್ ಇತ್ತು. ಅವಳು ಸಹ 7 ಗಂಟೆಗೇ ಹೋದಳು. ಮನೆಯವರು 7 ಗಂಟೆಗೆ ಹೋದರು. ಅವ್ರು ಹೋದ್ಮೇಲೆ ನಾವು ಇಬ್ಬರೂ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಆಗ ಮಗ 8 ಗಂಟೆ ಆಗಿತ್ತು ಸಮಯ. ಆಗ ಮಗ ಸಹ ಎದ್ದ. ಇದು ಸ್ವಲ್ಪ ಹೊತ್ತು ಆ ಕಡೆ ತುಂಬ ಹೊರಗಡೆ ಬಿಸಿಲಿತ್ತು. ಹಾಗೆ ಅವನ್ನ ಹೊರಗಡೆ ಕರ್ಕೊಂಡು ಬಂದೆ. ಬಿಸಿಲು ಹತ್ರ ಎಲ್ಲ ಸುತ್ತಾಡಿಕೊಂಡು ಅದಾದಮೇಲೆ ದೋಸೆನೂ ಪಲ್ಯ ಮಾಡಿದ್ದೆ. ಅದನ್ನು ತಿನ್ನುವ ಅಂತ ಹೇಳಿ ಇಬ್ಬರು ಬಂದುಬಿಟ್ಟು ಕೂತ್ಕೊಂಡು ದೋಸೆನೂ ಇದು ಹಾಕ್ಕೊಂಡು ತಿಂದ್ವಿ. ನಾನು ಮಗನಿಗೆ ನಾನು ತಿನ್ನುವಾಗನೇ ತಿನ್ನಿಸ್ಬಿಡ್ತೀನಿ. ಹೊಟ್ಟೆ ತುಂಬ ಆಗ ತಿಂತಾನೆ. ಅವನಿಗೆ ಅಂತ ಸಪ್ರೇಟಾಗೇನು ಕೊಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ತಿನ್ನುವಾಗನೇ ತಿಂತಾಯಿದ್ರೆ ಮಕ್ಕಳು ಬೇಗ ಚೆಂದ ತಿಂತಾರೆ. ಹಾಗಾಗಿ ನಾನು ಅವನಿಗೆ ದೋಸೆ ಬೆಳಗ್ಗೆ ಇವಾಗ 1.5 ವರ್ಷ ಆಗೋಕ್ಕಾಗುಂಟಲ್ಲ. ಹಾಗಾಗಿ ಬೆಳಗ್ಗೆ ದೋಸೆ ಎಲ್ಲ ನಾವು ತಿನ್ನೋ ನಾಷ್ಟ ಎಲ್ಲ ಕೊಡ್ತೀನಿ. ನಾಷ್ಟ ಎಲ್ಲ ಮಾಡಿದ ಮೇಲೆ ಸ್ವಲ್ಪ ಬೆಡ್ರೂಮ್ ಕ್ಲೀನ್ ಮಾಡೋದಿತ್ತು. ಹಾಗೆ ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ ಮನೆ ಕಸವೆಲ್ಲ ಗುಡಿಸ್ಕೊಳ್ಳುವ ಅಂತ ಹೇಳಿ ಗುಡಿಸ್ಕೊತಾ ಇದ್ದೆ. ಇವತ್ತು ನಾವು ಕೊಟ್ಟೂರು ದೇವಸ್ಥಾನದ್ದು ಇದರಲ್ಲಿ ಇವತ್ತು ಊಟ ಇದೆ. ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗುವ ಮಧ್ಯಾಹ್ನ ಅಂತ ಹೇಳಿ ಮಗಳು ಯೋಗ ಕ್ಲಾಸ್ ಮುಗಿಸ್ಕೊಂಡು ಈಗ 11 ಗಂಟೆಗೆ ಬರ್ತಾಳೆ. ಅವಳು ಬಂದಮೇಲೆ ಒಟ್ಟಿಗೆ ಹೋಗುವ ಅಂತ ಹೇಳಿ ನಾನಿವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ ಹಾಗೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇವತ್ತು ಅತ್ತೆ ಮಾತ್ರ ಮನೇಲಿ ಇರ್ತಾರೆ. ಅತ್ತೆಗೆ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗುವ ಅಂತ ಹೇಳಿ ಅನ್ನಕ್ಕೆ ನೀರಿಟ್ಟುಬಿಟ್ಟು ನಾನು ಮನೆಯೆಲ್ಲ ಗುಡಿಸ್ಕೊಳ್ಳುವ ಅಂತ ಹೇಳಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋದರೆ ಬಂದಾಗ ನಮಗೆ ಕಷ್ಟ ಇರೋದಿಲ್ಲಲ್ಲ ಅಂತ ಹೇಳಿ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅನ್ನ ಸಹ ಬೆಂದಿತ್ತು. ಅನ್ನ ಬಸಿದ್ಬಿಟ್ಟು ಮೊಟ್ಟೆ ಕೋಸಿತ್ತು, ಕ್ಯಾಬೇಜ್ ಅದನ್ನು ಸಹ ಪಲ್ಯ ಮಾಡಿಟ್ಟೆ. ಸ್ವಲ್ಪ ಎಣ್ಣೆದೆ ಮೀನು ಸಾರಿತ್ತು. ಅದು ಅವ್ರಿಗೆ ಆಗ್ತದಲ್ಲ ಅಂತ ಹೇಳಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾದೆ. ಮಗಳು ಸಹ ಬಂದಳು. ಮಗಳು ರೆಡಿಯಾಗಿ ನಾವು ಹೊರಟೋದ್ವಿ. ಸ್ವಲ್ಪ ದೂರ ನಡೆದು ಹೋಗಬೇಕು. ಹಾಗಾಗಿ ನಾವು ನಡ್ಕೊಂಡೆ ನಾನು ಮಗಳು ಹೋದ್ವಿ. ಈಗ ನೋಡಿ, ಇದು ಇದು ನಮಗೆ ನಮ್ಮ ಊರಿಂದು ಬಸ್ ಸ್ಟಾಪು. ಇದು ದೊಡ್ಡ ಊರೇನಲ್ಲ, ಚಿಕ್ಕದೊಂದು ಹಳ್ಳಿ. ಅಲ್ಲಿ ಈ ಥರ ಬಸ್ಸು ಮಾತ್ರ 3 ಗಂಟೆಗೆ ಒಂದು ಬಸ್ ಇದೆ. ಹಾಗೆ ನಾವು ಅಲ್ಲಿಗೆ ತಲುಪಿದ್ವಿ. ಫ್ರೆಂಡ್ದೊಂದು ಕಾರ್ ಸಿಕ್ತು. ಆ ಕಾರಲ್ಲಿ ನಾವು ಅವ್ರ ಜೊತೆನೇ ಹೋದ್ವಿ. ಇವಾಗ ನೋಡಿ, ಇದು ತೊಕ್ಕನಕಾಡಿ ಅಂತ ಹೇಳಿ ಅಲ್ಲಿ ಕೊಟ್ಟೂರು ದೇವಸ್ಥಾನ ಯಾವತ್ತು ಓಪನ್ ಆಯಿತು 1 ತಿಂಗಳಿಂದ ಇಲ್ಲಿ ಫ್ರೀಯಾಗಿ ಊಟ ಕೊಡ್ತಾಯಿದ್ದಾರೆ. ಬಸ್ಸಲ್ಲಿ ಹೋಗೋರು ಸಹ ಬಸ್ಸನ್ನು ಸೈಡ್ ಹಾಕ್ಬಿಟ್ಟು ಬಸ್ಸಲ್ಲಿರೋ ಜನ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಇದು ಕೊಟ್ಟೂರು ದೇವಸ್ಥಾನ ಉತ್ಸವ ಮುಗಿಯೋವರೆಗೂ ಈ ಥರ ಇರ್ತದೆ. ಇವಾಗ ಜೂನ್ 24ಕ್ಕೆ ಇದು ಲಾಸ್ಟ್ ಆಗ್ತದೆ. ಇದು ಲಾಸ್ಟ್ ದಿನ ಶನಿವಾರ. ಅದಕ್ಕಾಗಿ ನಾವು ಇಲ್ಲಿ ಇವತ್ತು ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರುವ ಅಂತೇಳಿ ಇಲ್ಲಿ ಊಟಕ್ಕೆ ಬಂದು ಊಟ ಮಾಡಿದ್ವಿ. ಊಟ ತುಂಬಾ ಟೇಸ್ಟಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.